ದೇವರನ್ನ ನೀವು ತಿಳಿದಿದ್ದೀರಾ ಅನ್ನೋದಕ್ಕೆ ಒಂದೇ ಒಂದು ಗುರುತೇನು, ನೀವು ದೇವರನ್ನ ತಿಳಿದ್ರೆ ಯಾರನ್ನ ಮಹಿಮೆ ಪಡಿಸ್ತೀರಾ? ದೇವರನ್ನೇ ಮಹಿಮೆ ಪಡಿಸ್ತೀರಾ. ಪಾಸ್ಟರ್ನ ಮಹಿಮೆ ಪಡಿಸಲ್ಲ, ವ್ಯಕ್ತಿಗಳನ್ನ ಮಹಿಮೆ ಪಡಿಸಲ್ಲ. ಯಾರನ್ನ ಮಹಿಮೆ ಪಡಿಸೋದನ್ನ ಹೆಚ್ಚು ನೀವು ಕಲ್ತ್ಕೊಳ್ತೀರಾ? ದೇವರನ್ನ ನೀವೇನ್ ಮಾಡ್ಬೇಕು? ಮಹಿಮೆ ಪಡಿಸ್ಬೇಕು. ದೇವರೇ ನನ್ನ ಸೇವೆ ದೊಡ್ಡದಾಗಿ ಮಾಡು, ಸಂಸ್ಥಾನ ದೊಡ್ಡದಾಗ್ಲಿ, ವ್ಯಾಪಾರ ದೊಡ್ಡದಾಗ್ಲಿ. ದೇವ್ರೆ ನನ್ನ ಮಕ್ಕಳನ್ನ ಆಶೀರ್ವದಿಸು. ದೇವ್ರೆ ವರಗಳನ್ನ ಕೊಡು. ದೇವ್ರೆ ಯಾಕೆ? ಸ್ವಲ್ಪ ದಿನ ಆದ್ಮೇಲೆ ನಾನೊಂದು ಸ್ವಲ್ಪ ದೊಡ್ಡವನಾಯ್ತೀನಿ. ನಿನ್ ವ್ಯಾಪಾರ ಅಭಿವೃದ್ಧಿ ಆದ್ರೆ ದೇವ್ರ ಸೇವೆ ಏನು ಅಭಿವೃದ್ಧಿ ಆಗುತ್ತೆ? ದೇವ್ರು ನಿನ್ಗೆ ಯಾಕೆ ಹಣ ಕೊಡ್ಬೇಕು? ಇವನಿಗೆ ಹಣ ಕೊಟ್ರೆ ಇವನ್ ದಶಮಾಂಶಗಳಲ್ಲಿ ನಂಬಿಗಸ್ತನಾಗಿದ್ದು ಇದ್ರ ಮುಖಾಂತರವಾಗಿ ಕೆಲವು ಸೇವೆಗಳು ಬೆಳೆಯುತ್ತಾ, ಕೆಲವರು ದೇವರ ರಾಜ್ಯಕ್ಕೆ ಉಪಯೋಗ ಆಗುತ್ತಾ, ಆ ಅರಿವಿನಲ್ಲಿ ಒಬ್ಬ ಆದಾಗ ಮಾತ್ರನೇ ದೇವ್ರು ಅವನಿಗೆ ನಂಬಿ ಹಣ ಕೊಡೋದು. ಆದ್ರೆ ಅವನಿಗೆ ಚೆನ್ನಾಗಿ ಗೊತ್ತು, ಅವನಿಗೆ ಬಂಡವಾಳ ದುಡ್ಡು ಬಂದ್ರೆ ಅವನದ್ನ ಹೆಂಗೆ ಮತ್ತೆ ತಿರುಗಿಸಿ ದೊಡ್ಡದಾಗ ಆಗೋಣ ಅನ್ನೋದನ್ನ ಯೋಚನೆ ಮಾಡ್ತೇನೆ ವಿನ ದೇವರ ರಾಜ್ಯದ ಬಗ್ಗೆ ಅವನಿಗೇನಿಲ್ಲ. ದೇವರ ಮಹಿಮೆ ಅವನಿಗೆ ಬೇಕಾಗೇನೇ ಇಲ್ಲ. ಹೆಸರಿಗೆ ಮಾತ್ರ ಹೇಳೋದು, ಪ್ರಾರ್ಥನೆ ಮಾಡ್ರಿ ಹಂಗಾಗ್ಬೇಕು ನಾನು, ಪ್ರಾರ್ಥನೆ ಮಾಡ್ರಿ ಹಿಂಗಾಗ್ಬೇಕು ನಾನು. ಸ್ವಲ್ಪ ನಿಮ್ಮನ್ನೇ ನೀವು ಚೂಟ್ ನೋಡ್ರಿ, ಏನಕ್ಕೆ ಆಗ್ಬೇಕದು? ಹಾಗಿದ್ರೆ ಇವತ್ತು ನಾವು ನೀವು ಒಂದು ವಿಷಯನ ಹೇಳ್ಬೇಕು. ಏನ್ ಗೊತ್ತಾ? ದೇವ್ರೆ ಆ ಸ್ವಾರ್ಥವನ್ನು ಕೂಡ ನನ್ನಿಂದ ತೆಗೆದುಹಾಕಿ ನಿನ್ ಮಹಿಮೆಗಾಗಿ ಆಶೀರ್ವದಿಸಪ್ಪ. ಪ್ರಾರ್ಥನೆಗೆ ಪ್ರತ್ಯುತ್ತರ ಸಿಗುವುದು, ಬರ್ಕೊಳ್ರಿ, ಪ್ರಾರ್ಥನೆಗೆ ಪ್ರತ್ಯುತ್ತರ ಸಿಗುವುದು ನಿಮ್ಮ ಉದ್ದೇಶಗಳು ಪವಿತ್ರವಾದಾಗ.